ಕುಮಾರಣ್ಣವರು ಕೇಂದ್ರ ಸಚಿವರಾದ ಮೇಲೆ ಕೆಲವು ಸಂದರ್ಭದಲ್ಲಿ ನಾವು ಗಮನಿಸಿದಾಗ ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಮತ್ತು ಅದರ ಸಂಬಂಧಪಟ್ಟಂಗೆ ಈಗ ನಮ್ಮ ಚೆನ್ನೈನಲ್ಲಿ ಅಪೋಲೋ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡು ಇವತ್ತು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡೈತೆ. ಯಾವುದೇ ಅನುಮಾನ ಇಲ್ಲ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕುಮಾರಣ್ಣವರ ಆರೋಗ್ಯದ ಬಗ್ಗೆನೇ ಹೆಚ್ಚಿನ ಗಮನ ಅವರಿಗೆ. ಕುಮಾರಣ್ಣವರೇ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ರಾಜಕಾರಣ ಮಾಡ್ತಕ್ಕಂಥವ್ರು, ಅವರ ಒಂದು ವೈಫಲ್ಯಗಳನ್ನ ಎತ್ತಿಡಿತಕ್ಕಂಥದ್ದು ಕುಮಾರಣ್ಣ. ಆದರೆ ಜನಗಳು ಇವತ್ತು ಸ್ವಲ್ಪ ಗೊಂದಲದಲ್ಲಿದ್ದರು. ಕುಮಾರಣ್ಣವರು ಆರೋಗ್ಯದಲ್ಲಿ 100% ಯಾವುದೇ ಸಮಸ್ಯೆ ಇಲ್ಲ. ಇನ್ನೊಂದು 5 ವಾರಗಳಲ್ಲಿ ಸಂಪೂರ್ಣವಾಗಿ ಅವರು ಗುಣಮುಖರಾಗ್ತಾರೆ. ಮತ್ತು ಈ ರಾಜ್ಯಕ್ಕೆ ಸಕ್ರಿಯವಾಗಿ ರಾಜಕಾರಣ ಮಾಡೋಕ್ಕೆ ಬರ್ತಾರೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಒಬ್ಬ ದೇಶದ ಮಾಜಿ ಪ್ರಧಾನಮಂತ್ರಿ ಮೊಮ್ಮಗ ಆದಂಥ ನಿಖಿಲ್ ಅಣ್ಣವರು ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾಗಿ ಇವತ್ತು ಜನರೊಂದಿಗೆ ಜನತಾದಳ ಅನ್ನೋ ಕಾರ್ಯಕ್ರಮವನ್ನು ಇಡೀ ರಾಜ್ಯದ ಉದ್ದಗಳಿಗೂ ಇವತ್ತು ಅವರು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗ್ತಾಯಿದೆ. ಏನು ಈ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಉದ್ದೇಶ, ನಾಳೆ ಜನವರಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆಗಳು, ಮುಂದಿನ ವರ್ಷ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಮತ್ತು ಸ್ಥಳೀಯ ಚುನಾವಣೆಗಳನ್ನ ಇವತ್ತು ಪಕ್ಷದ ಮುಖಂಡರನ್ನು, ಕಾರ್ಯಕರ್ತರನ್ನ ಇವತ್ತು ಅಧಿಕಾರ ಕೊಡಬೇಕನ್ನೋ ನಿಟ್ಟಿನಲ್ಲಿ ನಾವು ನಿಮ್ಮ ಜೊತೆಯಲ್ಲಿರ್ತೀರಿ. ಈ ಪಕ್ಷವನ್ನು, ಈ ರಾಜ್ಯದ ಸ್ವಾಭಿಮಾನ ಮುಖಂಡರು ಕಟ್ಟಿರ್ತಕ್ಕಂಥ ಪಕ್ಷ, ಮುಂದೆ JDS ಪಕ್ಷ ಏನಿವತ್ತು BJP ಜೊತೆಯಲ್ಲಿ NDA ಮೈತ್ರಿಯಾಗಿ ಇವತ್ತು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಒಂದು ಫಲಿತಾಂಶ ನಾವು ನೋಡಿದಾಗ ಮುಂದೆ ಇದೇ ರೀತಿ ಇಡೀ ರಾಜ್ಯದಲ್ಲಿ ಇವತ್ತು NDA ಮುಂದುವರಿತಕ್ಕಂಥದ್ದು 100% ಸತ್ಯ. ಮುಂದೆ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ NDA ಸರ್ಕಾರ ಬರ್ತದಂತ ನಾನು ಹೇಳಕ್ಕೆ ಬಯಸ್ತೇನೆ. ಇಷ್ಟು ದಿನ ಧರ್ಮಸ್ಥಳ